ಬೆಳಗ್ಗೆ ನಮ್ಮಪ್ಪ ಹೊಲ್ದ ಹತ್ರ ಕಳೆ ಕೀಳಕ್ ಆಳ್ ಬಂದರೆ ಹೋಗಿ ನೋಡ್ಕೊಂಬ ಅಂತ ಹೇಳ್ತು. ಹೊಲ್ದ ಹತ್ರ ಬಂದೆ, 3 ಜನ ಕಳೆ ಕೀಳ್ತಾ ಇದ್ರು. ಇನ್ನೊಂದ್ ಸ್ವಲ್ಪ ಇತ್ತು ಕೇಳೋದು, ಬೇರೆ ಯಾವ ಕೆಲ್ಸನೂ ಇವ್ರಿಗೆ ಇರ್ಲಿಲ್ಲ. ಊಟ ಟೈಮ್ ಕೂಡ ಆಗಿತ್ತು, ಊಟ ಮಾಡ್ಕೊಂತೀನಿ ಅಂತ ಹೇಳಿದ್ರು. ಊಟ ಮಾಡ್ಕೊಳ್ಳಿ ಆಯ್ತು, ಬೇರೆ ಕೆಲಸ ಹೇಳ್ತೀನಿ ಅಂತ ಹೇಳ್ದೆ. ನಾ ಅಪ್ಪಂಗ್ ಫೋನ್ ಮಾಡ್ಬಿಟ್ಟು, ಅಪ್ಪ ಗೊಬ್ಬರ ಎತ್ಕೊಂಬ, ಟೊಮೊಟೊ ಸಲ ಗೊಬ್ಬರ ಹಾಕದ ಅಂತ ಹೇಳ್ದೆ. ನಾ ಅಪ್ಪ ಗೊಬ್ಬರ ತಗೊಬತ್ತು. ನಾನು ಗುದ್ಲಿ ತಗೊಂಡು ಈ ತರ ಏಕ್ಲು ಸಾಲಲ್ಲೆಲ್ಲ ನೀಟಾಗಿ ಪಾತಿ ಮಾಡ್ಕೊಟ್ಟೆ ಅವ್ರಿಗೆ. ಪಾತಿ ಮಾಡಿದ ನಂತರ ನೋಡಿ ನೀರೊಳಿಗೆ ಬಿಡ್ಬೇಕಾಗಿತ್ತು ಈ ಗೊಬ್ಬರನ, ಯಾಕೆಂದ್ರೆ ಮಳೆ ಊದಿ ಆಲ್ರೆಡಿ ಹಸಿ ಆಗ್ಬಿಟ್ಟಿತ್ತು. ಅದಕ್ಕೆ ನಾವಪ್ಪ ಈ ತರ ಕೆರೆಸಿ ಮಧ್ಯಕ್ಕೆ ಗೊಬ್ಬರನ ಬಿಡಿಸ್ಬಿಟ್ಟು ಮುಚ್ಚದ ಅಂತ ಹೇಳ್ತು. ಅದಕ್ಕೆ ಒಬ್ರಿಗೆ ಇಷ್ಟು ಅಳತೆ ಅಂತ ಮಾಡ್ಕೊಟ್ಟೆ, 2 ಜಗ್ ಹಾಕೊಟ್ಟೆ. ಒಬ್ರು ನೀಟಾಗಿ ಏಕ್ಲು ಗೊಬ್ಬರ ಬಿಟ್ಕೊಂಬತ್ತಾ ಇದ್ರು. ನಮ್ಮ ಅಪ್ಪ ಆಗ ಇನ್ನೊಬ್ರಿಗೆ ಹೇಳ್ತು, ನೀಟಾಗಿ ಹಿಂದ್ಗಡೆ ಇನ್ನೊಬ್ರು ಮುಚ್ಕೊ ಬನ್ನಿ ಅಂತ ಹೇಳ್ತು. ಇನ್ನೊಬ್ರು ನೀಟಾಗಿ ಮುಚ್ಚುತ್ತಿದ್ರು. ಇಲ್ಲ ಅಂದ್ರೆ ಏನಾರೆ ಮಳೆ ಉಯ್ಲಿಲ್ಲ ಅಂತ ಹೇಳಿದ್ರೆ ನಾವು ಕಟ್ಟೆ ಹಾಕಿ ನೀರೊಳಿಕೆ ಗೊಬ್ಬರ ಎಸಿಬೇಕಾಯ್ತಿತ್ತು. ಮಳೆ ಊದಿ ಆಲ್ರೆಡಿ ಹಸಿ ಇರೋದ್ರಿಂದ ನೀಟಾಗಿ ರೆಡಿ ಮಾಡ್ದು. ಪಕ್ಕದಲ್ಲಿ ಹಂಗೆ ಕಣ್ಣಾಯಿಸ್ತೆ, ಒಂದ್ ಗಿಡ ಒಣಕೊಂಡ್ಬಿಟ್ಟಿತ್ತು. ನಮ್ಮ ಅಪ್ಪನ್ ಕೇಳ್ದೆ, ಅಪ್ಪ ಗಿಡ ಒಣಗೋಗೈತಲ್ಲ ಯಾಕಪ್ಪ ಅಂತ. ಪುಟ್ಟ ಮಕ್ಳೆಲ್ಲ ಬದಿಕೊಂಡು ಬಲ ಅಂತು. ಸರಿ ಬಿಡಪ್ಪ ಅಂದ್ಬಿಟ್ಟು ಅವ್ರ ಕೆಲಸ ಎಲ್ಲ ಮುಗೀತು. ಮುಗಿದ ನಂತರ ಇನ್ನೂ ಟೈಮ್ ಇದ್ದಿದ್ರಿಂದ ಅವ್ರನ್ನ ಬೀನಿಸ್ ಕುಯ್ಯಕ್ ಕರ್ಕೊಂಡು ಹೋದೆ. ನಾವು ಟೊಮೊಟೊ ಅನ್ಕೊಂಡು ಟೊಮೊಟೊ ಕಡೆಗೆ ನೋಡ್ಕೊಂಡು ಈ ಬೀನಿಸ್ನ ಸರಿಯಾಗಿ ನೋಡ್ಕೊಳಕ್ ಆಗ್ಲಿಲ್ಲ. ಒಳಗೆಲ್ಲ ಕಳೆ ಬಂದ್ಬಿಟ್ಟು ಗಿಡ ಎಲ್ಲ ಒಂಥರ ಹಣ್ಮೆಟ್ದಂಗಾಗಿ ಸಾಯ್ತಾ ಇತ್ತು. ಎಲ್ಲಾ ಕಾಯಿ ಕೂದಾಯ್ತು. 4 ಚೀಲ ಆಗಿತ್ತು. ನಮ್ಮ ಅಪ್ಪ 2 ಚೀಲ ತಗೊಂಡೋಗಿತ್ತು ಮೊದ್ಲೆ. ಇನ್ನೊಂದ್ 2 ಚೀಲ ಇತ್ತು, ನಾನು ಎಲ್ಲ ತುಂಬ್ಕೊಂಡು ರೆಡಿ ಮಾಡ್ಕೊಂಡೆ. ನಾವು ಸ್ವಲ್ಪ ಇತ್ತು ಕುಯ್ತಾ ಇದ್ರು. ಕೂದೆಲ್ಲ ಮುಗೀತು. ಈಗ ಮನೆಗೆ ಹೋಯ್ತಾ ಇದ್ದೇವೆ. ಓಕೆ ಬಾಯ್, ಇನ್ನೊಂದು ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ.